ಹುರಿದಕ್ಕಿ ಪಾಯಸ ಮಾಡೋಕ್ಕೆ ರೆಸಿಪಿ: ಅಕ್ಕಿ, ಸೌಗೆ, ಬೆಲ್ಲ, ಕಾಯಿ ತುರಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಒಂದು 4-5 ಸ್ಪೂನು. ಚೆನ್ನಾಗಿ ಹುರ್ಕೋಬೇಕು. ಕೆಂಪಾಳ ಹುರ್ಕೊಂಡಿದ್ದನ್ನ ಮಿಕ್ಸಿಲಿ ಕಾಯಿನೂ ಇದನ್ನ ಪುಡಿ ಮಾಡ್ಕೋಬೇಕು ಸಣ್ಣಕ್ಕೆ ಪೇಸ್ಟ್ ಥರ. ಅದಕ್ಕೊಂದು ಏಲಕ್ಕಿ ಹಾಕೋಬೇಕು. ಮಿಕ್ಸಿಲಿ ರುಬ್ಬುವಾಗ, ಕಾಯಿ ಅಕ್ಕಿ ರುಬ್ಬುವಾಗ ಒಂದು ಏಲಕ್ಕಿ ಹಾಕೊಂಡು ರುಬ್ಬಬೇಕು. 1 ಗ್ಲಾಸ್ ನೀರು, ಬೆಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ಅರ್ಧ ಹಚ್ಚು. ಎಲ್ಲ ಕರ್ಗಾಕಿಟ್ಟಿದ್ದೀನಿ. ಇಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ 1 ಕಪ್ಪು, ಮಿಕ್ಸಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಪೇಸ್ಟ್ ಮಾಡ್ಕೊಂಡು. ಎರಡು ಏಲಕ್ಕಿ ಹಾಕೋಬೇಕು. ಅಕ್ಕಿ ರುಬ್ಬಿಟ್ಕೊಂಡಿರೋದ ಪೇಸ್ಟ್ ಹಾಕ್ತಾ ಇದ್ದೀನಿ. ಅಕ್ಕಿ ಕಾಯಿ ರುಬ್ಬಿಟ್ಕೊಂಡಿರೋದು, ಏಲಕ್ಕಿ ಕಾಯಿ 3 ಹಾಕಿದ್ದೀನಿ. ಇದು ನಮ್ಮವ್ವ ಮಾಡ್ತಿತ್ತು ಈ ಥರ ಊರಲ್ಲಿ. ಅದು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹುಯ್ಬೇಕು. ಎಷ್ಟು ಬೇಕು ನಿಮಗೆ ಥಿಕ್ನೆಸ್ಸು. ಎಷ್ಟು ಅದು ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ನೀರು ಹಾಕ್ಕೊಳ್ಳಿ ನೀವು ಬೇಕು ಎಷ್ಟು ಬೇಕಷ್ಟು. ಒಂದು 5 ನಿಮಿಷ ಕುದಿದ್ರೆ ಸಾಕು. ಇದು ಅಕ್ಕಿ ಹುರ್ಕೊಂಡಿದ್ದೀನಲ್ವಾ ಆಲ್ರೆಡಿ. ನಮ್ಮವ್ವ ಚಿಕ್ಕ ಹುಡುಗಿಲಿ ಇದೇ ಮಾಡ್ತಿದ್ದೆ ಯಾವಾಗ್ಲೂ ಪಾಯಸ ಮಾಡಿದಾಗೆಲ್ಲ. ಇಲ್ಲಿ ತುಪ್ಪ ಹಾಕಿದ್ದೀನಿ, ಕಾಯಿ ಕಿಟ್ಟಿದ್ದೀನಿ, ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಹಾಕ್ತಿರ್ಲಿಲ್ಲ, ನಾನು ಹಾಕ್ತಾಯಿದ್ದೀನಿ ಇವಾಗ. ಹಾಕ್ಬಿಟ್ಟು ಒಂದು 5 ನಿಮಿಷ ಅದು ಫ್ಲೇವರ್ ಅದರೊಳಗೆ ಹೋಗ್ಲಿ ಅಂದ್ಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿ ಕುದಿಲಿ ಅಂತ. ಸೌಗೆ ಸ್ವಲ್ಪ, ಅದು ಫ್ರೈ ಆಗಿರೋ ಹುರಿದಿರೋ ಸೌಗೆ ರೆಡಿಮೇಡೇ ಸಿಗ್ತೈತಲ್ಲ, ಅದೇ ಸೌಗೆ ಹಾಕಿದ್ದೀನಿ ನಾನು. ಎಲ್ಲ ಆದಮೇಲೆ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ 2 ಸ್ಪೂನ್ ಅಷ್ಟು ತೆಂಗಿನಕಾಯಿ, ತುರಿದು ಇಟ್ಕೊಂಡಿರೋ ತೆಂಗಿನಕಾಯಿ ಹಾಕಬೇಕು. ಇದೊಂದು 2 ನಿಮಿಷ ಕುದೀಲಿ, ಸಾವಿಗೆ ಒಂಚೂರು ಕುಕ್ಕಾಗಲಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ನೀವು ಬೇಕಾದ್ರೆ ಸಕ್ಕರೆನೂ ಮಾಡ್ಕೋಬೋದು. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮನೆ ಬೆಲ್ಲನೇ ಇಷ್ಟ, ಅದಕ್ಕೆ ಬೆಲ್ಲನೇ ಮಾಡಿದ್ದೀನಿ. ಇವಾಗ ಇನ್ನೊಂದು 2 ನಿಮಿಷ ಆಯ್ತಿದ್ದು. ತೆಂಗಿನಕಾಯಿ ಹಾಕಿ ಲಾಸ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ, ಒಂದು 2 ಸ್ಪೂನು ಮಿಕ್ಸ್ ಮಾಡಬೇಕು ಚೆನ್ನಾಗೆ.
ಬಿಸಿ ಬಿಸಿ ಪಾಯಸ ರೆಡಿ. ಹುರಿದಿರೋ ಅಕ್ಕಿ ಪಾಯಸ. ಊರಲ್ಲಿ ನಮ್ಮ ಅವ್ವ ಮಾಡಿಕೊಡ್ತಿತ್ತು ಈ ಥರ ಪಾಯಸನ. ಹುರಿದಿರೋ ಅಕ್ಕಿ ಬಿಸಿ ಬಿಸಿ ಪಾಯಸ ರೆಡಿ. ಪ್ರೇಮ ಕಿಚನ್.